ಎಲ್ರಿಗೂ ನಮಸ್ಕಾರ ರೀ. ಬಾಯಲ್ಲಿ ನೀರುರಿಸುವ ಮೈ ಮರೆಸುವ ಆ ರುಚಿಯೇ ನೆನಪೇ ಸಾಕು. ಹೊಟ್ಟೆ ಹಸು ಇಲ್ದಿದ್ರು ನಳಿಸುವ ಹಾಗೆ ಮಾಡೋಕೆ. ಹೌದು, ಇವತ್ತು ನಾವು ನಿಮ್ಮ ಮುಂದೆ ತಂದಿರೋದು ಬಾಯಿಗೆ ಅತಿ ರುಚಿ ನೀಡುವಂಥ ಒಂದು ಅದ್ಭುತವಾದ ರೆಸಿಪಿ. ಅದೇ ನಮ್ಮ ಹಳ್ಳಿ ಶೈಲಿಯ ರುಚಿಕರವಾದ ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದಿರು ಪಿಂಗಾಣಿ ಡಬ್ಬದೊಳಗೆ ಮಾಡಿ ಇಡ್ತಿದ್ರಲ್ಲ, ಅದೇ ಅಚ್ಚಳಿಯದ ಗಮಗಮಿಸುವ ರುಚಿಯನ್ನು ಇವತ್ತು ನಾವು ನಿಮ್ಮೊಂದಿಗೆ ಹಂಚ್ಕೊಳಕತ್ತೀವಿ. ಬರ್ರಿ, ತಡ ಮಾಡೋದು ಬ್ಯಾಡ. ಈ ಬಾಯಲ್ಲಿ ನೀರುರಿಸುವ ಸಿಹಿ ಉಪ್ಪಿನಕಾಯನ್ನು ಮನ್ಯಾಗ ಬ್ಯಾಡಂದ್ರೂ ಸುಲಭವಾಗಿ ಮಾಡೋದು ಹೆಂಗಂತ ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿರಿ. ಆಗಲೇ ನಾವು ಮಾಡೋ ಇಂಥ ಹೊಸ ರುಚಿಕರವಾದ ಅಡುಗೆಗಳು ನೋಟಿಫಿಕೇಶನ್ ನಿಮಗೆ ಬರ್ತಾವ. ಮೊದಲಿಗೆ ನಾವು ತಾಜಾವಾಗಿರುವ 10 ನಿಂಬೆಹಣ್ಣುಗಳನ್ನು ತಗೊಂಡಿವಿ ನೋಡ್ರಿ. ಫ್ರಿಜ್ಜಿನಾಗ ಇಟ್ಟಿದ್ರಿಂದ ಇವು ಬಹಳ ತಂಪಾಗಿವೆ. ಹಾಗಾಗಿ ಈ ನಿಂಬೆಹಣ್ಣುಗಳನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ಪಾತ್ರೆಯೊಳಗೆ ನೀರನ್ನು ಹಾಕಿಡಬೇಕು. ಹೀಗೆ ಮಾಡೋದ್ರಿಂದ ನಿಂಬೆಹಣ್ಣಿನ ಮೇಲಿರೋ ಧೂಳು ಕಸ ಎಲ್ಲ ಸಂಪೂರ್ಣವಾಗಿ ಹೋಗ್ತೈತಿ. ಮತ್ತು ಫ್ರಿಜ್ನ ತಂಪು ಬಿಟ್ಟು ನಿಂಬೆಹಣ್ಣುಗಳು ನಾರ್ಮಲ್ ರೂಮ್ ಟೆಂಪರೇಚರ್ಗೆ ಬರ್ತವೆ. ಈಗ ಇವುಗಳನ್ನು ನೀರಿಂದ ಹೊರ ತೆಗೆದು ಒಂದು ಸ್ವಚ್ಛವಾದ ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒರೆಸ್ಕೊಡ್ರಿ. ನೆನಪಿರಲಿ, ನಿಂಬೆಹಣ್ಣಿನ ಮೇಲೆ ಸ್ವಲ್ಪವೂ ಕೂಡ ತೇವಾಂಶ ಇರಬಾರ್ದು. ಈಗ ಕಟ್ ಮಾಡಿಕೊಳ್ಳುವ ಟೈಮ್ ಬಂದೈತಿ. ಅದಕ್ಕಾಗಿ ನಾನು ಒಂದು ಚಾಪಿಂಗ್ ಬೋರ್ಡ್ ತೊಗೊಂಡು ನೋಡ್ರಿ. ಒಂದು ಮುಖ್ಯವಾದ ಮಾತು ನೆನಪಿರಲಿ, ಕಟ್ ಮಾಡುವ ಚಾಪಿಂಗ್ ಬೋರ್ಡ್, ಚಾಕು ಮತ್ತು ನಮ್ಮ ಕೈಗಳು ಕೂಡ ಸಂಪೂರ್ಣವಾಗಿ ಡ್ರೈ ಇರಬೇಕು, ಎಲ್ಲೂ ಒದ್ದೆಯಾಗಿರಬಾರ್ದು. ಈಗ ಒಂದೊಂದೇ ನಿಂಬೆಹಣ್ಣುಗಳನ್ನು ತಗೊಂಡು ಕಟ್ ಮಾಡೋಣ. ಒಂದು ನಿಂಬೆಹಣ್ಣಿನಲ್ಲಿ 8 ಹೋಳುಗಳು ಅಂದರೆ ಪೀಸುಗಳನ್ನು ಮಾಡಿದರೆ ಅದು ತಿನ್ನಲು ಸರಿಯಾದ ಮೀಡಿಯಂ ಸೈಜ್ ಆಗ್ತೈತಿ. ಇದೇ ರೀತಿ ಎಲ್ಲ ನಿಂಬೆಹಣ್ಣುಗಳನ್ನು ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿನಿ. ನೋಡ್ತಾ ಇರ್ಬೋದು, ಕಟ್ ಮಾಡಿದ ಈ ತಾಜಾ ನಿಂಬೆಹಣ್ಣುಗಳನ್ನು ಎಷ್ಟು ರಸಭರಿತವಾಗಿ ಕಾಣ್ತಿವೆ ಅಲ್ವಾ? ಇವುಗಳನ್ನು ನೋಡೋದೇ ಒಂಥರ ಖುಷಿ. ಈಗ ಈ ಕಟ್ ಮಾಡಿದ ನಿಂಬೆಹಣ್ಣುಗಳಿಗೆ 1.5 ಚಮಚ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಕೈಯಿಂದ ಅಥವಾ ಸೌಟಿನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಇದನ್ನು ಶೇಖರಣೆ ಮಾಡುವ ಟೈಮ್ ಬಂದೈತಿ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಉಪ್ಪಿನಕಾಯಿ ಹಾಕುವುದಕ್ಕೆ ಪಿಂಗಾಣಿ ಡಬ್ಬೆಯನ್ನೇ ಬಳಸ್ತಾ ಇದ್ರು. ಯಾಕಂದ್ರೆ ಇದು ಉಪ್ಪಿನಕಾಯಿಗೆ ಬಹಳ ಒಳ್ಳೆಯದು. ಹಾಗಾಗಿ ನಾನು ಕೂಡ ಇವತ್ತು ಪಿಂಗಾಣಿ ಡಬ್ಬೆಯನ್ನೇ ಬಳಸಾಕತ್ತೀನಿ. ಈಗ ನಾವು ಉಪ್ಪು ಬೆರೆಸಿಟ್ಕೊಂಡಿರುವ ನಿಂಬೆಹಣ್ಣಿನ ಹೋಳುಗಳನ್ನು ಈ ಪಿಂಗಾಣಿ ಡಬ್ಬ ಒಳಗೆ ಹಾಕಿಟ್ಕೊಳ್ಳೋಣ. ಈಗ ನಾವು ಉಪ್ಪು ಬೆರೆಸಿಟ್ಟಿರುವ ಎಲ್ಲ ನಿಂಬೆಹಣ್ಣಿನ ಹೋಳುಗಳನ್ನು ಈ ಪಿಂಗಾಣಿ ಡಬ್ಬ್ಯಾಗ ಹಾಕಿ ಇಟ್ಕೋಬೇಕಾಗುತ್ತೆ. ಈ ಡಬ್ಬದ ಮುಚ್ಚಳ ಏರ್ ಟೈಟ್ ಇಲ್ಲ, ಅಂದರೆ ಗಟ್ಟಿಯಾಗಿ ಕೂರೋದಿಲ್ಲ. ಯಾಕಂದ್ರೆ ಇದನ್ನು ಉಪ್ಪು ಹಾಕುವಂತಹ ಪಿಂಗಾಣಿ ಡಬ್ಬೆ ಆಗೈತಿ. ಅದರ ಸಂಬಂಧ ಇದು ಏರ್ ಟೈಟ್ ಕೂರಂಗಿಲ್ಲ. ಹಾಗಾಗಿ ನಾನು ಇದಕ್ಕೆ ಒಂದು ಸ್ವಚ್ಛವಾದ ಪ್ಲಾಸ್ಟಿಕ್ ಕವರ್ ಮುಚ್ಚಿ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಭದ್ರವಾಗಿ ಮುಚ್ಚಿಡ್ತೀನಿ. ಇದರಿಂದ ಡಬ್ಬದೊಳಗೆ ಗಾಳಿ ಹೋಗುವುದಿಲ್ಲ. ಈಗ ಇದನ್ನು ಬಿಸಿಲಿಗೆ ಇಡಬೇಕಂತೇನಿಲ್ಲ, ಹಂಗೆ ಮನೆಯಾಗ 3 ರಿಂದ 4 ದಿನ ಬಿಟ್ಬಿಡ್ರಿ. ಹಿಂಗೆ ಮಾಡೋದ್ರಿಂದ ನಿಂಬೆಹಣ್ಣು ಬಿಟ್ಟ ಉಪ್ಪು ನೀರಿನಲ್ಲಿ ನಿಂಬೆಹಣ್ಣಿನ ಹೋಳುಗಳು ತುಂಬ ಚೆನ್ನಾಗಿ ಮತ್ತು ಮೆತ್ತಗಾಗಿ ಉಪ್ಪನ್ನು ಚೆನ್ನಾಗಿ ಹೀರ್ಕೋತವೆ. ಈಗ 3 ದಿನ ಆಗೈತೆ ನೋಡ್ರಿ. ಈಗ ನಾನು ಪಿಂಗಾಣಿ ಡಬ್ಬದ ಮುಚ್ಚಳವನ್ನು ಓಪನ್ ಮಾಡ್ತೀನಿ. ನೋಡ್ರಿ, ನಿಂಬೆಹಣ್ಣುಗಳು ಉಪ್ನ್ಯಾಗ ಎಂತ ಚಂದಾಗ ನೆಂದವ. ಈಗ ಈ ನಿಂಬೆಹಣ್ಣುಗಳನ್ನು ಒಂದು ಅಗಲವಾದ ತಟ್ಟೆಗೆ ಸೇರಿಸೋಣ. ನಂತರ ಒಂದು ಚಿಕ್ಕ ಪಾತ್ರೆಯನ್ನು ಗ್ಯಾಸ್ ಮೇಲೆ ಬಿಸಿ ಮಾಡೋಕೆ ಇಡೋಣ. ಇದಕ್ಕೆ 1 ಚಮಚ ಸಾಸಿವೆ ಮತ್ತು 1 ಚಮಚ ಜೀರಿಗೆಯನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಅಂದರೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಸಾಸಿವೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾದಾಗ ಒಂದು ಘಮ ಬರ್ತೈತಿ. ಆವಾಗ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಇವು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಬರೋಣ. ಈಗ ಈ ಮಸಾಲೆ ಪುಡಿಗಳನ್ನು ನಾವು ಆಗಲೇ ತಟ್ಟೆಯಲ್ಲಿ ಹಾಕಿಟ್ಕೊಂಡಿರುವ ನಿಂಬೆಹಣ್ಣಿನ ಹೋಳುಗಳ ಮೇಲೆ ಹಾಕೋಣ. ಇದ್ರ ಜೊತೆಗೇನೆ ನಾವು ರುಚಿಗೆ ತಕ್ಕಷ್ಟು 3 ರಿಂದ 4 ಚಮಚ ಬೆಲ್ಲವನ್ನು ಕೂಡ ಸೇರ್ಸಾಕತ್ತೀನಿ. ಈಗ ಮತ್ತೊಂದು ಪಾತ್ರೆ ತಗೊಂಡು ಅದನ್ನ ಬಿಸಿ ಮಾಡೋಕ್ಕೆ ಇಟ್ಟು ಅದಕ್ಕೆ 5 ರಿಂದ 6 ಚಮಚ ಎಣ್ಣೆ ಕಾಯಿಸ್ಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಈಗ ಇದನ್ನ ಕೆಳಗಿಳಿಸ್ರಿ.
ಎಣ್ಣೆ ಸ್ವಲ್ಪ ಬಿಸಿ ಇರುವಾಗನ ಅರ್ಧ ಚಮಚ ಅರಿಶಿನ ಪುಡಿ, 3 ಚಮಚ ಕೆಂಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆಯನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡ್ರಿ. ತಣ್ಣಗಾದ ನಂತರ ನಾವು ಈಗಾಗಲೇ ತಟ್ಟೆಯಲ್ಲಿ ಮಸಾಲೆ ಮತ್ತು ಬೆಲ್ಲ ಹಾಕಿಟ್ಕೊಂಡಿದ್ವಲ್ಲ, ಆ ನಿಂಬೆ ಹಣ್ಣಿನ ಹೋಳುಗಳ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ಕೈಯಾಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಸಾಲೆ, ಖಾರ ಮತ್ತು ಬೆಲ್ಲದ ಅಂಶ ಪ್ರತಿಯೊಂದು ನಿಂಬೆ ಹಣ್ಣಿನ ಹೋಳುಗಳಿಗೂ ಚೆನ್ನಾಗಿ ಹಿಡಿಯುವ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ರಿ. ನೋಡ್ರಿ, ಪ್ರತಿಯೊಂದು ಹೋಳಿಗೂ ಮಸಾಲೆ ಹಿಡಿದು ತುಂಬಾನೇ ರುಚಿಕರವಾದ ಮತ್ತು ನೋಡೋದಕ್ಕೆ ಬಾಯಲ್ಲಿ ನೀರಿರಿಸುವಂತಹ ನಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ ತಯಾರಾಗೈತಿ. ಇದನ್ನ ಈಗಲೇ ತಿನ್ನುವುದಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ? ಆದರೂ ಇದನ್ನ ಈಗಲೇ ತಿನ್ನೋದಕ್ಕೆ ಬರೋದಿಲ್ಲ. ಈ ಉಪ್ಪಿನಕಾಯಿಯ ಅಸಲಿ ರುಚಿ ಬರ್ಬೇಕಂದ್ರೆ ಇದನ್ನ ಮತ್ತೆ ನಾವು ಅದೇ ಸಿರಾಮಿಕ್ ಅಥವಾ ಪಿಂಗಾಣಿ ಡಬ್ಬೆಯಲ್ಲಿ ಹಾಕಿ ಅದರ ಬಾಯಿಗೆ ಒಂದು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯನ್ನು ಮುಚ್ಚಿ ಅದಕ್ಕೆ ರಬ್ಬರ್ ಹಾಕಿ ಭದ್ರಪಡಿಸಬೇಕು. ಇದನ್ನ ಮತ್ತೆ 3 ರಿಂದ 4 ದಿನಗಳ ಕಾಲ ಚೆನ್ನಾಗಿ ನೆನೆಯಲು ಬಿಡಬೇಕು. ಆಮೇಲೆ ಓಪನ್ ಮಾಡಿ ಸವಿದರೆ ಆಹಾ, ಇದರ ರುಚಿಯೇ ಬೇರೆ ಬಿಡ್ರಿ. ಇದನ್ನ ಬಿಸಿ ಬಿಸಿ ಚಪಾತಿ, ಜೋಳದ ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದರ ರುಚಿ ಹಾಗೂ ಮಜಾನೆ ಬೇರೆ ಅಲ್ರಿ. ಅಷ್ಟು ರುಚಿಕರವಾಗಿರ್ತೈತಿ. ನೀವು ಕೂಡ ತಪ್ಪದೆ ನಿಮ್ಮ ಮನ್ಯಾಗ ಈ ಸಿಹಿ ಉಪ್ಪಿನಕಾಯಿಗಳನ್ನ ಒಮ್ಮೆ ಮಾಡಿ ನೋಡ್ರಿ. ಹೆಂಗ್ ಬಂದಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.